ನಮಸ್ಕಾರ. ಇಲ್ಲಿ ಬಹಳಷ್ಟು ನಾವು ಏನು ಮಾಡ್ತೀವಿ ಅಂದ್ರೆ ಪಡೆಯಕ್ಕೂ ಬಯಸ್ತೀವಿ, ಕೊಡಕ್ಕೂ ಬಯಸ್ತೀವಿ. ನಾವು ಅನೇಕರಿಗೆ ಅನೇಕ ರೀತಿ ಕೊಡಕ್ಕೆ ಬಯಸ್ತೀವಿ. ನಮ್ಮಲ್ಲಿ ವಸ್ತುಗಳಿರ್ಬೋದು, ಪ್ರೀತಿ ಇರ್ಬೋದು, ನಮ್ಮ ಕಾಳಜಿ ಇರ್ಬೋದು. ಬರೀ ಪಡೆಯೋದಷ್ಟು ಕೊಡಕ್ಕೂ ಬಯಸ್ತೀವಿ. ನಾವು ಕೆಲವು ಸಾರಿ ನಮ್ಮನ್ನು ನಾವೇ ತಪ್ಪು ತಿಳ್ಕೊಂಡಿರ್ತೀವಿ. ನಾವು ಬರೀ ಬೇರೆಯವ್ರನ್ನ ಬಯಸ್ತೀವಿ. ಸಾಧ್ಯನೇ ಇಲ್ಲ. ಬರೀ ಪಡ್ಕೋದಷ್ಟೇ ನಮ್ಮ ಕಡೆಯಿಂದ ಆಗಲ್ಲ. ನಾವು ಕೊಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ತಡ್ಕೋಕ್ಕೂ ಆಗಲ್ಲ. ಪಡ್ಕೊಂಡಿದ್ದಕ್ಕೆ ಕೊಟ್ಟಾಗೆ ಪಡ್ಕೋಕೆ ಒಂದು ಜಾಗ ಆಗ್ತದ, ಅವಾಗ ನಾವು ತಡ್ಕೊತೀವಿ. ನಾವು ಅವ್ರವ್ರಲಿಂದ ಕೆಲವೊಂದು ನಿರೀಕ್ಷೆಗಳನ್ನು ಮಾಡ್ತೀವಿ. ಇವ್ರು ನಮ್ಗೆ ಹಿಂಗೆ ಕೊಡಲಿ, ಇವ್ರಿಗೆ ಹಿಂಗೆ ನನಗೆ ಬೆಂಬಲಕ್ಕೆ ಬರಲಿ ಅಂತೇಳಿ ನಿರೀಕ್ಷೆ ಮಾಡ್ತೀವಿ. ಇಂಥದ್ದನ್ನು ಅವ್ರಿಂದ ನನಗೆ ಸಿಗಲಿ ಅಂತೇಳಿ ನಾವು ಬಯಸ್ತೀವಿ. ಬಯಸೋದ್ರ ಜೊತೆಗೆ ನಾವು ಸಾಕಷ್ಟು ಕೊಟ್ಟಿರ್ತೀವಿ. ಆದರೆ ಯಾರಿಂದ ಬಯಸಿರ್ತೀವಿ ಅವ್ರಿಗೆ ಕೊಡ್ತೀವಿ ಎಲ್ಲೋ ಗೊತ್ತಿಲ್ಲ. ಬೇರೆ ಕಡೆಗಂತೂ ಅದು ಒಂದು ಸಮತೋಲನ ಕಾಯ್ಕೊಂತ ಆಗ್ತೀವಿ. ಈಗ ನೋಡ್ರಿ, ನಮ್ಮ ಮನೆ ಮಂದಿಗೆ ಅದೆಷ್ಟು ಪ್ರೀತಿ ಕೊಡ್ತೀವಿ, ಕಾಳಜಿ ಕೊಡ್ತೀವಿ. ಆದರೆ ಕೆಲವೊಂದು ಮಂದಿ ನಮ್ಗೆ ವಾಪಸ್ ಕೊಡ್ತಾರೆ, ಇಲ್ಲ ಕೊಡೋದು ಅವ್ರು ಮತ್ತೊಂದು ಕಡೆ ಕೊಡ್ತಿರ್ತಾರೆ. ಅದು ಹಿಂಗೆ ಚಲಿಸ್ತಿರ್ತಾರೆ. ನಮ್ಮ ತಂದೆ ತಾಯಿಗಳು ನಮಗೆ ಪ್ರೀತಿ ಕೊಟ್ಟರೆ ನಾವು ನಮ್ಮ ಮಕ್ಕಳಿಗೆ ಕೊಡಕ್ಕೆ, ನಮ್ಮ ತಂದೆ ತಾಯಿಯವರು ನಮ್ಗೆ ಎಷ್ಟು ಕೊಟ್ಟರೆ ಅದರಷ್ಟು ಪ್ರೀತಿ ಅವ್ರಿಗೆ ವಾಪಸ್ ನಮ್ಗೆ ಕೊಡೋಕ್ಕಾಗಲ್ಲ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಅವ್ರು ನಮ್ಗೆ ಎಷ್ಟು ಕೊಟ್ಟರೆ ಅದಕ್ಕಿಂತ ಹೆಚ್ಚಿನ ಕೊಡ್ಬೋದು. ಈ ರೀತಿ ಸಾಕ್ತಕ್ಕ ಕೊಡೋದು, ತಗೊಳ್ಳೋದು. ನಮ್ಮ ತಂದೆ ತಾಯಿಯಿಂದ ನಾವು ತೊಗೊಂಡಿರ್ತೀವಿ, ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತೀವಿ. ವಾಪಸ್ ಅವ್ರಿಗೆ ಎಷ್ಟು ಕೊಡ್ತೀವಿ ಗೊತ್ತಿಲ್ಲ, ಕೊಡ್ತೀವಿ ಒಂದೊಂದ್ಸಾರಿ. ಆದರೆ ಅವ್ರು ಎಷ್ಟು ಕೊಟ್ಟರೆ ಅಷ್ಟು ಮಾತ್ರ ಕೊಡೋಕ್ಕೆ ಸಾಧ್ಯ. ಯಾವುದೇ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿಯನ್ನು ದಾರಿ ಇರ್ದಾರ, ಎಷ್ಟು ಕಾಳಜಿಯನ್ನು ದಾರಿ ಇರ್ದಾರ, ಅಷ್ಟನ್ನು ನಾವು ವಾಪಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವಿ. ಅವ್ರು ಎಷ್ಟು ಕೊಟ್ಟರೆ ಅದಕ್ಕಿಂತಲೂ ಒಂದಿಷ್ಟು ಹೆಚ್ಚಿಗೆ ಕೊಡ್ಬೋದು, ಅವ್ರ ಮಟ್ಟಿಗೆ ನಾವು ಕೊಡ್ಬೋದು. ಹಿಂಗೆ ನಾವು ತಗೊಳ್ಳೋದು ಕೊಡೋದು ನಡೆದಿರ್ತದೆ. ಅದರಲ್ಲಿ ಕೊಡೋದ್ರಲ್ಲೇ ಶ್ರೇಷ್ಠವಾದದ್ದು ಯಾವುದಪ್ಪ? ಕೊಡೋದ್ರಲ್ಲಿ ಶ್ರೇಷ್ಠವಾದದ್ದು ಅಂದರೆ ದಾನ. ಆ ದಾನ ಹೆಂಗಿರಬೇಕು ಅಂತಂದರೆ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ದಾನವನ್ನು ಕೊಡಬೇಕು. ಅವ್ರ ಪರಿಚಿತರಲ್ಲಿ, ಅಪರಿಚಿತರಲ್ಲಿ, ಅದು ಯಾವುದೇ ರೀತಿಯ ದಾನ ಆಗ್ಬೋದು. ಬರೀ ದುಡ್ಡು ಅಂತಲ್ಲ, ಸಂಪತ್ತು ಅಂತಲ್ಲ, ಏನಲ್ಲ, ಒಂದು ಸಹಾಯ ನಮ್ಮ ಕಡೆಯಿಂದ ಏನಾಗ್ತದೆ ಅದನ್ನು ನಾವು ಕೊಟ್ಕೊಡ್ಬೇಕು. ಅದೇ ದಾನ. ಅದು ಸರ್ವಶ್ರೇಷ್ಠ ಪದ್ಧತಿ ಕೊಡೋದು. ಒಂದಿಷ್ಟು ತಿಳುವಳಿಕೆ ಇರ್ಬೋದು, ಒಂದಿಷ್ಟು ಉಪಾಯಗಳಿರ್ಬೋದು, ಏನೋ ಒಂದು ಸಲಹೆಗಳಿರ್ಬೋದು, ಅದು ಏನಾದ್ರು ಕೊಡ್ರಿ. ನೀವು ನಿಮ್ಮವ್ರಿಗೆ ಅಂತ ಅಷ್ಟೇ ಅಲ್ಲ, ಎಲ್ಲರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅಲ್ಲಿ ನೀವು ಕೊಡ್ತಾ ಹೋಗಿ. ಒಂದು ಗುಡಕ್ಕೆ ನೀರು ಕೊಟ್ರಿ, ಬಸ್ನಾಗ ಹೋಗೋದ ಯಾರು ಇದ್ರು ಅವ್ರಿಗೆ ಆ ಕೈಯಾರ ಕೈ ಕೊಟ್ಟರೆ ನೀರು ಅದು ಗೊತ್ತಾಗ್ತಿರ್ತದೆ, ಚಡ್ಪಡಿಸ್ತಿರ್ತಾರೆ ವ್ಯಕ್ತಿ. ಕೊಟ್ಟ ನಂತರ ಯಾವುದೇ ಆಗಲಿ ದಾನ ಕೊಟ್ಟ ನಂತರ ಮರ್ತು ಬಿಡ್ರಿ. ಶ್ರೇಷ್ಠವಾದದ್ದು ಕೊಡುವುದು ದಾನ. ಆ ದಾನವನ್ನು ಏನು ಕೊಡ್ಬೇಕಂದ್ರೆ ಪಾತ್ರಕ್ಕೆ ಸಲ್ಲಬೇಕು. ಅವಶ್ಯಕತೆ ಎಲ್ಲೇ ಅಲ್ಲಿ ಕೊಡ್ಬೇಕು, ಅನಾವಶ್ಯಕತೆ ಎಲ್ಲದಲ್ಲಿ ಕೊಡಬಾರ್ದು. ಮತ್ತು ಕೊಟ್ಟ ದಾನ ಮರ್ತು ಬಿಡ್ಬೇಕು. ಅದಕ್ಕೆ ಅಪ್ಪಿತಪ್ಪಿ ನಮ್ಮ ಬಾಯಲಿಂದನೂ ಬರಬಾರ್ದು, ಮತ್ತೊಬ್ಬರ ಮುಂದೂ ಹೇಳಬಾರ್ದು. ಮುಗಿತದೆ, ಅವಾಗ ಅದು ಸರ್ವಶ್ರೇಷ್ಠ ದಾನ. ಇನ್ನು ಯಾರಿಂದಲೇ ನಾವು ಏನಾರು ಪಡ್ಕೋಬೇಕು ಅಂತಂದ್ರೆ ಬರೀ ಕೊಡೋದಾದ್ರೆ ಹೆಂಗೆ, ತಗೊಳ್ಳೋದನ್ನು ಬೇಕಾದ್ರೆ ಬೇರೆಯವ್ರಿಂದ ನಾವು ತಗೊಳ್ಳೋದೇ ಆಗಲ್ಲ. ಸರ್ವಶ್ರೇಷ್ಠವಾದದ್ದನ್ನೇ ತಗೊಳ್ಬೇಕು. ಸುಮ್ಮನೆ ಅಂತಂದ್ರೆ ಬೇಡ, ತಗೊಳ್ಬೇಕು. ತೊಗೊಂಡ್ರೆ ದೊಡ್ಡದೇ ತಗೋಬೇಕು, ಸಣ್ಣ ಪುಟ್ಟ ತಗೋಬೇಕು. ಏನು ತಗೋಬೇಕು?
ಸರ್ವಶ್ರೇಷ್ಠವಾದ ಜ್ಞಾನವನ್ನು ತೆಗೆದುಕೊಳ್ಬೇಕು. ಬೇರೆಯವ್ರಲ್ಲಿಂದ ನಾವು ಏನಾದರೂ ಪಡ್ಕೋಬೇಕಾಗಿತ್ತಂದ್ರೆ ಅವ್ರಲ್ಲಿಂದ ಉತ್ತಮವಾದ ಜ್ಞಾನವನ್ನು ಪಡ್ಕೊಳ್ಬೇಕು, ಉತ್ತಮವಾದ ಕೌಶಲ್ಯಗಳು ಏನಿರ್ತಾವ ಅಂತ ಪಡ್ಕೊಳ್ಬೇಕು. ಅದರಿಂದ ನಾವು ಶ್ರೀಮಂತರಾಗ್ತೀವಿ, ನಮ್ಮ ಬದುಕು ಸಮೃದ್ಧಿ ಆಗ್ತದೆ. ಅದೇ ಒಂದಿಷ್ಟು ಹಣ ಸಂಪತ್ತು, ಒಂದಿಷ್ಟು ಹಣ, ಒಂದಿಷ್ಟು ಅದು ಇದು ಬೇಡ, ಅದೆಲ್ಲ ತಾತ್ಕಾಲಿಕ. ಜ್ಞಾನ ನಮ್ಮ ಬದುಕುವವರೆಗೂ ಕೈ ಹಿಡಿತದ. ಜ್ಞಾನವನ್ನು ತಗೊಳ್ಳೋದು ಅದು ನಾವು ಬೇರೆಯವ್ರಲ್ಲಿ ಪಡೆಯೋದ್ರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ಈ ಕೊಡೋದನ್ನಾಯ್ತು, ತಗೊಳ್ಳೋದಾಯ್ತು. ಇನ್ನೇನಾದ್ರು ಬಿಟ್ಬಿಡ್ಬೇಕಪ್ಪ ಅಂದ್ರೆ ಯಾರಿಗೆ ಕೊಡೋದನ್ನ ಬೇಡ, ತಗೋದನ್ನ ಬೇಡ, ಸಾಕು ಬಿಟ್ಬಿಡೋದು ಅಂತ ವಿಚಾರ ನಮ್ಮಲ್ಲಿ ಬಂತು ಅಂದ್ರೆ ಸರ್ವಶ್ರೇಷ್ಠವಾದದ್ದೇ ಬಿಡ್ಬೇಕು. ಅದು ಇದು ಬಿಟ್ಟರೆ ಉಪಯೋಗ, ಬಿಟ್ಟರು ದೊಡ್ಡದೇ ಬಿಟ್ಬಿಡೋದು ನಮ್ಮಲ್ಲಿ ಇದ್ದಿದ್ದು. ಹಂಗಂತೇಳಿ ಜೀವನ ಬಿಡ್ಬೇಕಂತ ನಾನು ಹೇಳಲ್ಲ. ನಮ್ಮಲ್ಲಿರ್ತಕ್ಕಂಥ ಸರ್ವಶ್ರೇಷ್ಠವಾದದ್ದು ಬಿಡೋಕೆ ಏನದ ಅಂತಂದ್ರೆ ನಮ್ಮೊಳಗಿನ ಅಹಂಕಾರ ಬಿಡಬೇಕು. ನಾನು ಎನ್ನುವ ಭಾವ ಬಿಡಬೇಕೇ ಅಂತ ಮನಸ್ಸು ಮಾಡದೇವ ಅಂತ ನಾನು ಅನ್ನೋದು ಅಳಿಸಾಕಿ ಬಿಡಬೇಕು. ನಮ್ಮೊಳಗಿನ ಅದು ಬಿಡಬೇಕು. ಅದು ಬಿಟ್ಟೆ ಇದು ಬಿಟ್ಟೆ ಬೇಡ, ಬಿಡೋದಾದ್ರೆ ಇದು ಬಿಟ್ಬಿಡೋದು. ನಮ್ಮೊಳಗಿನ ಅಹಂಕಾರ ಬಿಟ್ಟೇವಂದ್ರೆ ನಾವು ಪರಮಾತ್ಮ ಆಗ್ತೀವಿ, ಈಶ ಆಗ್ತೀವಿ. ಈಶನ ಸ್ವರೂಪದಿಂದ ನಾವು ಆಗ್ತೀವಿ. ಬಿಡೋದು ಕಷ್ಟ ಆಗ್ತದೆ, ಅಹಂಕಾರ ಜಲ್ದಿ ಬಿಡೋಕ್ಕಾಗಲ್ಲ. ಪ್ರಯತ್ನ ಮಾಡಬೇಕು. ಬಿಡೋದು ಪ್ರಯತ್ನ ಮಾಡಿದರೆ ಅದು ಸಾಧ್ಯವಾಗುತ್ತೆ. ಧನ್ಯವಾದಗಳು.